ಇನ್ನು ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಬಗೆಹರಿಸುವಂತ ನಿಟ್ಟಿನಲ್ಲಿ ಜಿಬಿಎ ಬಹಳಷ್ಟು ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಕೊನೆಗೆ ಕಸ ಎಸೆದವರ ಮನೆಗೆ ಜಿಬಿಎ ಅಧಿಕಾರಿಗಳು ಗಾರ್ಬೇಜ್ ಸುರಿತಾ ಇದ್ದಾರೆ. ಆದರೆ ಜಿಬಿಎಯ ಈ ಪ್ಲಾನ್ ತಿರುಗುಬಾಣ ಆಗ್ತಾ ಇದೆ. ಒಂದು ಕಡೆ ನೀವೇ ಸರಿಯಾಗಿ ಕಸ ಕಲೆಕ್ಟ್ ಮಾಡ್ತಾ ಇಲ್ಲ, ನಾವು ಮನೇಲಿ ಎಷ್ಟು ದಿವಸ ಅಂತ ಕಸ ಇಟ್ಕೊಳ್ಬೇಕಿದೆ ಅಂತ ಸಾರ್ವಜನಿಕರು ಬಹಳ ಏರು ಧ್ವನಿಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಈ ರೀತಿಯಾಗಿ ನೀವು ಎಟ್ರಾಪಟ್ರ ಅಥವಾ ಬೇಡದೇ ಇರುವಂತ ರೀತಿಯ ಅಂತ ನಿರ್ಧಾರಕ್ಕೆ ಹೋದ್ರೆ ಆಯುಕ್ತರು ಮನೆ ಮುಂದೆ ಕಸ ಸುರಿಬೇಕಾಗುತ್ತೆ ಅಂತ ಕೆಲ ಹೋರಾಟಗಾರರು ಗುಡುಕ್ತಾ ಇದ್ದಾರೆ. ಅದರಲ್ಲೂ ವಾಟಾಳ್ ನಾಗರಾಜ್ ಸೇರಿದಂತೆ ಕೆಲವರು. ಬೆಂಗಳೂರಿನಲ್ಲಿ ಮುಗಿಯದ ಕಸಗೋಳು, ಜಿಬಿಎ ಎಡವಟ್ಟು. ರಸ್ತೆ ಬದಿ ಸುರಿದ ಕಸ ಎತ್ತದೆ ನಿರ್ಲಕ್ಷ್ಯ, ಭುಗಿಲೆದ್ದ ಆಕ್ರೋಶ. ಬೆಂಗಳೂರಿನಲ್ಲಿ ಕಸದ ಸಮಸ್ಯೆಗೆ ಬ್ರೇಕ್ ಹಾಕಲು ಮುಂದಾಗಿರುವ ಜಿಬಿಎ ಅಧಿಕಾರಿಗಳೇ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಜಯನಗರದ 2ನೇ ಬ್ಲಾಕ್ನಲ್ಲಿ ಜಿಬಿಎ ಸಿಬ್ಬಂದಿ ಎಲ್ಲೆಂದರಲ್ಲಿ ಕಸ ಸುರಿದಿದ್ರು. ಮನೆಗಳ ಮುಂಭಾಗ, ಫುಟ್ಪಾತ್, ರಸ್ತೆ ಬದಿ ಹೀಗೆ ಕಸ ಸುರಿದು ಹೋದ ಜಿಬಿಎ ಸಿಬ್ಬಂದಿ ಇನ್ನೂ ಕೂಡ ಈ ಕಡೆ ಮುಖ ಮಾಡಿಲ್ಲ. ಕಸವನ್ನ ಪೌರ ಕಾರ್ಮಿಕರು ತಗೊಂಡು ಹೋಗ್ತಾರೆ ಅಂತ ಹೇಳಿ 2-3 ವಾರಗಳು ಕಳೆದ್ರೂ ಸುರಿದ ಕಸ ಮಾತ್ರ ಅಲ್ಲೇ ಕೊಳೆಯುತ್ತಿದೆ. ಜಯನಗರ ಏನಿದೆ ಪ್ರತಿಷ್ಠಿತ ಬಡಾವಣೆ, ಈ ಏರಿಯಾ ಜನರಿಗೆ ಜಿಬಿಎ ಸಿಬ್ಬಂದಿಯಿಂದಲೇ ಕಂಟಕ ಎದುರಾಗಿರುವಂಥದ್ದು. ನಾನೀಗ ಜಯನಗರ 2nd ಬ್ಲಾಕ್ನಲ್ಲಿ ಇದ್ದೀನಿ. ಇಲ್ಲಿ ಗಮನಿಸ್ತಾ ಇದ್ದೀರಾ, ಇಲ್ಲಿ ಸಾಕಷ್ಟು ಮನೆಗಳಿವೆ. ಆ ಮನೆಗಳ ಮುಂಭಾಗದಲ್ಲೇ ಆ ಕಸದ ರಾಶಿ ಬಿದ್ದಿರುವಂಥದ್ದು. ಇದು ಒಂದು ದಿನದ ಕಥೆಯಲ್ಲ, ಪ್ರತಿನಿತ್ಯ ಕೂಡ ಇಡೀ ಏರಿಯಾ ಕಸವನ್ನು ಜಿಬಿಎನ ಪೌರ ಕಾರ್ಮಿಕರು ಗುಡಿಸಿ ತಂದು ಈ ರೀತಿಯಲ್ಲಿ ಆಗ್ತಾ ಇದ್ದಾರೆ ಅನ್ನೋ ಆರೋಪ ಈಗ ಕೇಳಿಬರ್ತಾ ಇರುವಂಥದ್ದು. ಬೇಜವಾಬ್ದಾರಿ ಮೆರೆದ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕ್ತಿದ್ದಾರೆ. ಕಂಪ್ಲೇಂಟ್ ಕೊಟ್ಟರೂ ಪ್ರಯೋಜನವಿಲ್ಲ, ಕಸ ಎತ್ತದೇ ಇದ್ರೆ ಜಿಬಿಎ ಮುಂದೆ ತಂದು ಸುರಿತೇವೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಈ ಮನೆ ಮುಂದೆ ಇರೋ ಕಸ ನೋಡಿ ನಂಗೆ ಬೇಜಾರಾಗಿ ಸುಮಾರು ಸತಿ ಕಂಪ್ಲೇಂಟ್ ಮಾಡಿದ್ದೀನಿ. ಯಾರು ಏನು ಮಾಡಿಲ್ಲ. ಯಾರು ರೋಡಲ್ಲಿ ಕಸ ಹಾಕ್ತಾರೋ ಅವ್ರ ಮನೆ ಮುಂದೆ ಹೋಗಿ ಅವ್ರಿಗೆ ಕಸ ಹಾಕೋದು ಅಂತ. ವೆರಿ ಗುಡ್. ಅದೇ ಥರ ನಾವು BBMPನವ್ರು ಎತ್ತಿಲ್ಲ ಅಂದರೆ ಆ ಕಸ ನಾವು ಎಲ್ಲಿಗೆ ಹಾಕಬೇಕು, ಹೆಂಗೆ ಹಾಕಬೇಕು ಅವರೇ ಹೇಳ್ಬಿಡ್ಲಿ, ನಮ್ಮ ಕಮಿಷನರ್ ಆಫೀಸ್ ಮುಂದೆ ಹಾಕ್ಬಿಡಿ ಅಂತ ತೊಗೊಂಡೋಗಿ ಎಲ್ಲ ನಾವು ದುಡ್ಡು ಕೊಟ್ಟು ಒಂದು ಲಾರಿನ ಕಲೆಕ್ಟ್ ಮಾಡಿ ಹಾಕ್ಬೋದು. ಆಯುಕ್ತರ ಮನೆ ಮುಂದೆಯೇ ಕಸ ಸುರಿಯುತ್ತೇವೆ. ಜಿಬಿಎ ಕಸ ಹಬ್ಬಕ್ಕೆ ವಾಟಾಳ್ ನಾಗರಾಜ್ ಸಿಡಿಮಿಡಿ. ಕಸದ ಗಲಾಟೆಗೆ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಎಂಟ್ರಿ ಆಗಿದ್ದಾರೆ. ಇಂದು ಜಿಬಿಎ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ವಾಟಾಳ್ ನಾಗರಾಜ್, ಜಿಬಿಎ ಅಧಿಕಾರಿಗಳು ಸಿಬ್ಬಂದಿ ಸರಿಯಾಗಿ ಕಸ ನಿರ್ವಹಣೆ ಮಾಡ್ತಿಲ್ಲ, ಹೀಗಿರುವಾಗ ಸಾರ್ವಜನಿಕರ ಮೇಲೆ ಇವರ ದೌರ್ಜನ್ಯ ಯಾಕೆ ಅಂತ ಪ್ರಶ್ನಿಸಿ ಜಿಬಿಎ ಕೇಂದ್ರ ಕಚೇರಿ ಮುಂದೆಯೇ ಕಸ ಸುರಿದ್ರು. ಬಳಿಕ ಮಾತನಾಡಿದ ವಾಟಾಳ್ ನಾಗರಾಜ್, ಜಿಬಿಎ ಆಯುಕ್ತರ ಮನೆ ಮುಂದೆ ಕಸ ಸುರಿಯುತ್ತೇವೆ, ವಾರದೊಳಗೆ ಕಸ ಸುರಿಯುವುದನ್ನ ನಿಲ್ಲಿಸದಿದ್ರೆ ಬೆಂಗಳೂರು ಬಂದ್ ಮಾಡ್ತೀವಿ ಅಂತ ಎಚ್ಚರಿಸಿದ್ದಾರೆ. ಇನ್ನೊಂದು ವಾರದೊಳಗಾಗಿ ಈ ಕಸ ಎಸೆಯುವ ತೀರ್ಮಾನವನ್ನ ಮಾಡದೇ ಇದ್ರೆ ಮುಖ್ಯಮಂತ್ರಿಗಳ ಮನೆ ಮುಂದೆ ಕಸ ಹಾಕ್ತೀವಿ, ಉಪಮುಖ್ಯಮಂತ್ರಿಗಳ ಮನೆ ಮುಂದೆ ಕಸ ಹಾಕ್ತೀವಿ, ಆಡಳಿತಾಧಿಕಾರಿಗಳ ಮನೆ ಮುಂದೆ ಕಸ ಹಾಕ್ತೀವಿ, ಕಮಿಷನರ್ ಮನೆ ಮುಂದೆ ಕಸ ಹಾಕ್ತೀವಿ. ಇತ್ತ ಆನೇಕಲ್ನಲ್ಲಿ ರಸ್ತೆ ಬದಿ ಕಸ ಸುರಿಯುವವರಿಗೆ ಹಾರ ಹಾಕಿ ಸನ್ಮಾನ ಮಾಡಲಾಯಿತು. ಕಸ ಹಾಕುವವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದ ಪುರಸಭೆ ಸಿಬ್ಬಂದಿ ಯಮನ ವೇಷಧಾರಿ ಕಸ ಹಾಕುವವರಿಗೆ ಸನ್ಮಾನ ಮಾಡಿದ್ರು. ಈ ಮೂಲಕ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸೆಯದಂತೆ ಜಾಗೃತಿ ಮೂಡಿಸಿದ್ರು. ಎಲ್ಲೆಂದರಲ್ಲಿ ಕಸ ಎಸೆಯುವವರ ವಿರುದ್ಧ ಸಮರ ಸಾರಿರುವ ಜಿಬಿಎ ಅಧಿಕಾರಿಗಳ ವಿರುದ್ಧವೇ ಜನಾಕ್ರೋಶ ಸ್ಫೋಟಗೊಂಡಿದೆ. ಬ್ಯೂರೋ ರಿಪೋರ್ಟ್, TV9.